ಹರಿಹರ ನಗರದ 10ನೇ ವಾರ್ಡ್ನ ಭಾರತ್ ಆಯಿಲ್ ಮಿಲ್ ಕಾಂಪೌಂಡ್ನಲ್ಲಿ ಕಮಲಮ್ಮನವರ ಮನೆಯಿಂದ ಅಂಗಡಿ ಮಂಜಮ್ಮನ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣವಾಗಿದೆ. ಆದರೆ ಅದರಲ್ಲಿ ಹೋಗುವಂತಹ ಚರಂಡಿ ನೀರು ಮುಂದಕ್ಕೆ ಸಾಗದೆ ಹಿಂದೆಯೇ ನಿಂತಿದೆ. ನಗರಸಭಾ ಸದಸ್ಯ ಇತ್ತ ಗಮನ ಹರಿಸದೆ ಕಮಿಷನ್ ಆಸೆಗೆ ಬಲಿಪಶುವಾಗಿದ್ದಾನೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ವಾರ್ಡ್ನಲ್ಲಿ ಸಾರ್ವಜನಿಕರು ವಿಪರೀತ ಸೊಳ್ಳೆಯಿಂದ ರಾತ್ರಿ ಹೊತ್ತು ನಿದ್ದೆ ಮಾಡಲಾಗದೆ ಅನಾರೋಗ್ಯ ಪೀಡಿತರಾಗುತ್ತಿದ್ದಾರೆ. ಅವರ ಸಮಸ್ಯೆಯನ್ನ ಪರಿಹರಿಸುವಂತೆ ಕೇಳಿದ್ರೆ ಚರಂಡಿ ನಿರ್ಮಾಣ ಮಾಡಿದ್ದೇವಲ್ಲ ಅಂತ ಹೇಳಿ ಹಾರಿಕೆಯ ಉತ್ತರ ನೀಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಹತ್ತಿರದಲ್ಲೇ ಕೋಳಿ ಮತ್ತು ಕುರಿ ಮಾರುಕಟ್ಟೆ ಇದ್ದು ವ್ಯಾಪಾರಿಗಳನ್ನ ಕೇಳಿದ್ರೆ ನಮಗೆ ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾರೆ. ಆಯುಕ್ತರೇ ಬಂದು ಇತ್ತ ಒಂದು ಸಾರಿ ನೋಡಿ ಸ್ವಾಮಿ ಎಂದು ಸಾರ್ವಜನಿಕರು ಮನವಿ ಮಾಡ್ತಿದ್ದಾರೆ. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್, ಹರಿಹರ. ಯಾರು ಏನು ಮಾಡಂಗಲ್ಲ, ಅದು ಇದ್ದಾಗ ಅಷ್ಟ ಬರ್ತಾರೆ. ಇಲ್ಲಿ ಅದು ಮುಗಿದ್ಮ್ಯಾಗ ಮಾಡ್ತೀವಿ ಅಲ್ಲೇ ಮಕ್ಕಂತ 10 ವರ್ಷ ಆದ್ರೆ ಹಿಂಗ ಐತಿ, 20 ವರ್ಷ ಆದ್ರೆ ಹಿಂಗ ಐತಿ. ನಾವು ಹಿಂಗ ಬಾಯ್ ಬಡ್ಕೋಬೇಕು, ಅವ್ರು ಹಿಂಗ ಮಾತಾಡ್ಬೇಕು. ಮಾಡ್ತೀವಿ, ಆತ ಮುಗೀತು. ಅದು ಬಿಟ್ರೆ ಇನ್ನೇನಲ್ಲಿ ಇಲ್ಲಿ बिल्डिंग तक है साइड पूरा भी। ಬರ್ಬೋದು, ಬಂದ್ರೆ ಸಲ ಬೀಗ ಅವ್ರ ಹತ್ರ ಐತೆ. ನಾನು ನಿನ್ನೆ ಬಂದು ನಗರಸಭೆ ಅಧಿಕಾರಿ ಎಲ್ಲ ಬರ್ತಾರೆ ಇಲ್ಲಿ, ಬರ್ತಾರೆ ಬಂದು ನೋಡ್ಕೊಂಡು ಬರೀ ನೋಡ್ಕೊಂಡು ಹೋಗ್ತಾರೆ, ಕೆಲಸ ಏನೂ ಮಾಡಲ್ಲ. ನೋಡ್ಕೊಳೋದು ಹೋಗೋದು. ಅಲ್ಲ ಸೊಳ್ಳೆ ಪಳ್ಳೆ ಕಡ್ಕೊಂಡ್ರೆ ಕಾಯಿಲೆ ಅಲ್ಲಿ ಮುಂದಕ್ಕೂ ಹೋದ್ರೆ ಇನ್ನೂ ಚೆನ್ನಾಗ್ತದೆ. ನೋಡ್ರಿ ಬೇಕಾರೆ ಮಕ್ಳು ಮರಿದು no.